ನಮಸ್ಕಾರ. ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ. ವೀಕ್ಷಕರೇ, ವೈವಿಧ್ಯಮಯ ಸುದ್ದಿಗಳನ್ನು ನಿರಂತರವಾಗಿ ವೀಕ್ಷಿಸಲು ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ, ಜಾಹೀರಾತು, ಪ್ರಚಾರಕ್ಕಾಗಿ ನಮ್ಮನ್ನು ಸಂಪರ್ಕಿಸಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಆತ್ಮೀಯ ವೀಕ್ಷಕರೇ, ಯಲ್ಲಾಪುರ ಪಟ್ಟಣದ ಶಕ್ತಿ ದೇವತೆಯಾದ ಗ್ರಾಮದೇವಿ ದೇವಸ್ಥಾನದಲ್ಲಿ ಫೆಬ್ರವರಿ 21ರಿಂದ 23ರವರೆಗೆ ನಾನಾ ಧಾರ್ಮಿಕ ಕಾರ್ಯಕ್ರಮಗಳನ್ನು, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಭಕ್ತರು ಹಲವು ವರ್ಷಗಳಿಂದ ಕಂಡಂತಹ ಕನಸು ಈ ಸಂದರ್ಭದಲ್ಲಿ ವಿಶೇಷವಾಗಿ ನನಸಾಗ್ತಾ ಇದೆ. ಗ್ರಾಮದೇವರಿಗೆ ಸುವರ್ಣ ಕಿರೀಟ ಸಮರ್ಪಣೆ ಸಹ ಇದೇ ಸಂದರ್ಭದಲ್ಲಿ ನಡೆಯಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮಗಳಿಗಾಗಿ ದೇವಾಲಯದ ಆವರಣದಲ್ಲಿ ಸಕಲ ಸಿದ್ಧತೆಗಳು ಸಂಪೂರ್ಣಗೊಂಡಿವೆ. ದೇವಾಲಯದ ಆವರಣದಲ್ಲಿ ಯಾಗಶಾಲೆ, ಸಾರ್ವಜನಿಕ ಅನ್ನಸಂತರ್ಪಣೆ ವಿತರಣೆಗೆ ಪೆಂಡಾಲ್ ವ್ಯವಸ್ಥೆ ಹಾಗೂ ದೇವಾಲಯಕ್ಕೆ ವಿಶೇಷವಾಗಿ ವಿದ್ಯುತ್ ದೀಪಾಲಂಕಾರ ಮುಂತಾದವುಗಳನ್ನು ಮಾಡಲಾಗಿದೆ. ಎಲ್ಲ ಕಾರ್ಯಕ್ರಮಗಳಿಗೆ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಎಂದು ದೇವಾಲಯದ ಆಡಳಿತ ಮಂಡಳಿಯವರು ಕೋರಿದ್ದಾರೆ. ಫೆಬ್ರವರಿ 21ರಿಂದ ಗ್ರಾಮದೇವಿ ದೇವಾಲಯದಲ್ಲಿ ನಡೆಯುವಂತಹ ಶತಚಂಡಿ ಹವನ, ದೇವರಿಗೆ ಸುವರ್ಣ ಕಿರೀಟ ಸಮರ್ಪಣೆ, ಭುವನೇಶ್ವರಿ ಹವನ ಹಾಗೂ ನಾನಾ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಕುರಿತು ನಮ್ಮ ಜೊತೆ ಮಾತಾಡಲು ದೇವಾಲಯದ ಮ್ಯಾನೇಜಿಂಗ್ ಟ್ರಸ್ಟಿಗಳಾದಂಥ ರಾಜೇಂದ್ರ ಪ್ರಸಾದ್ ಭಟ್ ಅವರು ಇದ್ದಾರೆ. ವೀಕ್ಷಕರಿಗೆ ಅವರು ಈ ಕಾರ್ಯಕ್ರಮದ ಕುರಿತು ಹೆಚ್ಚಿನ ಮಾಹಿತಿಯನ್ನು ನೀಡಲಿದ್ದಾರೆ. ಯಲ್ಲಾಪುರದ ಗ್ರಾಮದೇವರಿಗೆ ವಂದಿಸ್ತಾ ವಾರ್ಷಿಕ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಎಲ್ಲ ಭಕ್ತ ಬಂಧುವರಿಗೆ ಆಹ್ವಾನವನ್ನು ಕೊಡ್ತಾ ಇದ್ದೇನೆ. ಈ ಹಿಂದೆ ಈ ವಾರ್ಷಿಕ ಧಾರ್ಮಿಕ ಕಾರ್ಯಕ್ರಮ ವಿಶೇಷವಾಗಿ ಇರಲಿಲ್ಲ. ಹೊಸ ನಾವು ಮಂಡಳಿ ಬಂದ ಮೇಲೆ ಒಂದು ಧಾರ್ಮಿಕ ಕಾರ್ಯಕ್ರಮ ಮಾಡಬೇಕಂತ ನಿರ್ಧಾರ ಮಾಡಿದ್ದನ್ನು ನಡೆಸ್ಕೊಂಡು ಬಂದಿದ್ದೇವೆ. ಜಾತ್ರೆ 3 ವರ್ಷ ಜರುಗುವ ಜಾತ್ರೆ ಅದು ನಾವು ಮಾಡಬೇಕಾದ್ರೆ ಆವಾಗ ಈ ಧಾರ್ಮಿಕ ಕಾರ್ಯಕ್ರಮ ಇರೋದಿಲ್ಲ. ಬಾಕಿ 2 ವರ್ಷ ನವಚಂಡಿ ಹವನ ಮಾಡ್ತೇವೆ. ಮಾಘ ಮಾಸ ಕೃಷ್ಣ ಪಕ್ಷದ ನವಮಿ ಮತ್ತು ದಶಮಿ ಒಂದು ನಿರ್ದಿಷ್ಟ ಸಮಯ ಮಾಡ್ಕೊಂಡಿದ್ದೇವೆ ಅದಕ್ಕೆ. ಆದರೆ ಈ ವರ್ಷ ಶತಚಂಡಿ ಮಾಡ್ತಾ ಇದ್ದೇವೆ, ಶತಚಂಡಿ ಹವನ. ಅದು ಅಷ್ಟಮಿಯಿಂದ ನವಮಿ ದಶಮಿ 3 ದಿವಸ ಇರ್ತದೆ. ಮೊದಲನೇ ದಿವಸ ಕಾರ್ಯಕ್ರಮ ಪ್ರಾರಂಭ ಬೆಳಗಿನಿಂದ ಪ್ರಾರಂಭ ಆಗ್ತದೆ. ಆ ದಿವಸ ವಿಶೇಷ ಏನಂದರೆ, ಭಾಳ ದಿವಸ ಭಕ್ತರು ಕನಸು ಕಂಡದ್ದು ಒಂದು ದೇವರಿಗೆ ಸ್ವರ್ಣ ಕಿರೀಟ ಅರ್ಪಣೆ ಮಾಡಬೇಕಂತಿತ್ತು. ಸುಮಾರು 10-15 ವರ್ಷಗಳಿಂದ ಅದರ ಸಂಕಲ್ಪ ಮಾಡಿ ಅದನ್ನು ಪ್ರಾರಂಭ ಮಾಡಿದ್ವಿ. ಅದು ಒಂದು ಮುಕ್ತಾಯ ಹಂತಕ್ಕೆ ಬಂದು 2 ದೇವರಿಗೆ ಸ್ವರ್ಣ ಕಿರೀಟ ಅರ್ಪಣೆ ಕಾರ್ಯಕ್ರಮ ಇರ್ತದೆ. ಅದು ಅರ್ಪಣೆ ಮಾಡುವ ಮುಹೂರ್ತ 12:21 ಎಲ್ಲ ಭಕ್ತ ಬಾಂಧವರು ಆ ಸಮಯದಲ್ಲಿ ಹಾಜರಿದ್ದು ಸಂತೋಷ ಪಡಬೇಕಂತ ಎಲ್ಲರಿಗೂ ಕೇಳ್ಕೊಳ್ತಾ ಇದ್ದೇನೆ. ಮತ್ತು ಸಂಜೆಗೆ ಧಾರ್ಮಿಕ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. ಮತ್ತು ಪದ್ಮಶ್ರೀ ಪ್ರಶಸ್ತಿ ವಿಜೇತ ಪಂಡಿತ್ ವೆಂಕಟೇಶ್ ಕುಮಾರ್ ಇವರ ಗಾಯನ ಇರ್ತದೆ ಸಂಜೆ 7ರಿಂದ 9 ಗಂಟೆ ತನಕ. ಅದಾದಮೇಲೆ ಮಾರನೇ ದಿವಸ ಮತ್ತೆ ಧಾರ್ಮಿಕ ಕಾರ್ಯಕ್ರಮಗಳು ಮುಂದುವರಿತವೆ. ಅದರಂತೆ ಸಂಜೆಗೆ ಕುಮಾರಿ ವಿಭಾ ರಮೇಶ್ ಹೆಗಡೆ ಇವರಿಂದ ಗಾಯನ ಇರ್ತದೆ ಸಂಜೆ 7 ಗಂಟೆಯಿಂದ. ಅದಕ್ಕೂ ತಾವೆಲ್ಲರೂ ಬರಬೇಕಂತ ಕೇಳ್ಕೊಳ್ತೇವೆ. ಮತ್ತು ರವಿವಾರ ದಿವಸ 23ನೇ ತಾರೀಕಿಗೆ ಫೆಬ್ರವರಿ 23ಕ್ಕೆ ಪೂರ್ಣಾವತಿ ಇರ್ತದೆ. ಮತ್ತು ರಾಮದೇವಿ ನೈವೇದ್ಯದ ಮಹಾ ಅನ್ನ ಸಂತರ್ಪಣೆ ಇರ್ತದೆ. ಭಕ್ತಜನರು ಎಲ್ಲ ಕಾರ್ಯಕ್ರಮಕ್ಕೆ ಹಾಜರಿದ್ದು ಸಹಕರಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಸಂಜೆಗೆ ವೀರಾಂಜನೇಯ ಯಕ್ಷಗಾನ ಮಂಡಳಿ ಗೆರ್ಸಪ್ಪ ಹೊನ್ನಾವರಿಯವರಿಂದ ಒಂದು ಯಕ್ಷಗಾನ ಶ್ರೀ ದೇವಿ ಮಹಾತ್ಮೆ ಇರ್ತದೆ. ಅದಕ್ಕೂ ಸಹ ಭಕ್ತ ಬಾಂಧವರು ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸಹಕರಿಸಬೇಕಂತ ಕೇಳ್ತೇನೆ. ಹೀಗೆ ಮುಂದಿನ ವರ್ಷ ಜಾತ್ರೆ ಆಗ್ತದೆ, ಆವಾಗೂ ಎಲ್ಲರೂ ಬಂದು ಸಹಕಾರ ಕೊಡಬೇಕಂತ ಕೇಳಿ ನಂದು 2 ಮಾತುಗಳನ್ನು ಮುಗಿಸ್ತೇನೆ.
ಫೆಬ್ರವರಿ 21ರಂದು ಸಾಯಂಕಾಲ 7 ಗಂಟೆಗೆ ಪದ್ಮಶ್ರೀ ಪಂಡಿತ್ ವೆಂಕಟೇಶ್ ಕುಮಾರ್ ಧಾರವಾಡ್ ಇವರಿಂದ ದಾಸವಾಣಿ ಕಾರ್ಯಕ್ರಮ ಹಾಗೂ ಫೆಬ್ರವರಿ 22ರಂದು ಸಾಯಂಕಾಲ 7 ಗಂಟೆಗೆ ಸಂಗೀತ ಕಾರ್ಯಕ್ರಮ, ಫೆಬ್ರವರಿ 23ರಂದು ಸಾಯಂಕಾಲ 7 ಗಂಟೆಗೆ ಖ್ಯಾತ ಕಲಾವಿದರಿಂದ ಶ್ರೀ ದೇವಿ ಮಹಾತ್ಮೆ ಎಂಬ ಯಕ್ಷಗಾನ ಪ್ರಸಂಗವನ್ನು ಸಹ ಆಯೋಜಿಸಲಾಗಿದೆ. ದೇವಿಯರಿಗೆ ಸುವರ್ಣ ಕಿರೀಟ ಧಾರಣೆ, ಅದರಂತೆ ಒಂದು ಶತಚಂಡಿ ಕಾರ್ಯಕ್ರಮಕ್ಕೆ ಆರಂಭ ಕೊಟ್ಟು ರಾತ್ರಿಗೆ ಮಂಟಪ ಪೂಜೆ, ಮಂಟಪ ಪ್ರವೇಶ, ಹೀಗೆ ಮಾರನೇ ದಿವಸ ಶತಚಂಡಿ ಯಾಗಕ್ಕೆ ಸಂಬಂಧಪಟ್ಟಂತಹ ಪಲ್ಲವ ಪಾರಾಯಣ ಪಾಠ, ಸಪ್ತಶತಿ ಪಾರಾಯಣ ಪಾಠ, ಅದಕ್ಕೆ ಸಂಬಂಧಪಟ್ಟ ವಿಧಿವಿಧಾನಗಳು ಪ್ರಾರಂಭಗೊಂಡು ಆದಿತ್ಯವಾರ 23/2/2025 ಆದಿತ್ಯವಾರ ದಿವಸ ಪೂರ್ಣಾಹುತಿ, ಅದು ಅಲ್ಲದೆ ಸಾಮೂಹಿಕವಾಗಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇರುತ್ತದೆ ಅಂಥೇಳಿ ಭಜಕ ಮಂಡಳಿಯಲ್ಲಿ ಪ್ರಾರ್ಥನೆ ಇಟ್ಕೊಳ್ತೀವಿ. GN ಭಟ್ ತಟ್ಟಿಗದ್ದೆ, ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್, ಯಲ್ಲಾಪುರ. ಶ್ರೀ ಸಿದ್ಧಿವಿನಾಯಕ ಟ್ರೇಡರ್ಸ್, ಯಲ್ಲಾಪುರ. ಉತ್ತಮ ದರ್ಜೆಯ ಗ್ರಾನೈಟ್ಗಳು, ಆಕರ್ಷಕ ವಿವಿಧ ಬಗೆಯ ಟೈಲ್ಸ್ಗಳು, ವೆಟ್ರಿಫೈಡ್, ಕಡಪ, ನಾನಾ ಸ್ಯಾನಿಟರಿ ವೇರ್ಗಳು, ವಿವಿಧ ಗೃಹ ನಿರ್ಮಾಣ ವಸ್ತುಗಳು ಸಿಗುತ್ತವೆ. ಪ್ರಸಿದ್ಧ ಬರ್ಗರ್ ಕಂಪನಿಯ ಪೇಂಟ್ ಸಹ ಲಭ್ಯ. ವಿಶ್ವಾಸಾರ್ಹ ಸೇವೆ, ಸ್ಪರ್ಧಾತ್ಮಕ ದರ. ಇಂದೇ ಭೇಟಿ ನೀಡಿ ಶ್ರೀ ಸಿದ್ಧಿವಿನಾಯಕ ಟ್ರೇಡರ್ಸ್, ಯಲ್ಲಾಪುರ.